ಪದೇ ಪದೇ ಊಟದಲ್ಲಿ ಕೂದಲು ಸಿಕ್ಕುತ್ತಿದ್ದೀಯಾ? ಕೂದಲೇನಾದರೂ ಊಟ ಮಾಡುವಾಗ ಸಿಕ್ಕಿದರೆ ಖಂಡಿತವಾಗಿಯೂ ಇಂತಹ ದೋಷಗಳು ಎದುರಾಗುವ ಸಾಧ್ಯತೆ ಮುನ್ನೆಚ್ಚರಿಕೆಯಾಗಿ ನೀಡುತ್ತದೆ. ಕೆಲವೊಮ್ಮೆ ನಾವು ಊಟ ಮಾಡುವಾಗ ಕೂದಲು ಸಿಗುತ್ತದೆ. ಸಾಕಷ್ಟು ಬಾರಿ ನಾವು ನಿರ್ಲಕ್ಷಿಸುತ್ತೇವೆ. ಊಟ ಮಾಡುವಾಗ ಅಥವಾ ಆಹಾರ ಸೇವಿಸುವಾಗ ಕೂದಲು ಸಿಕ್ಕರೆ ಅದು ಏನನ್ನು ಸೂಚಿಸುತ್ತದೆ? ಯಾವ ದೋಷವಿದ್ದರೆ ಅಂಥವರಲ್ಲಿ ಈ ಕೂದಲು ಸಿಗುತ್ತದೆ? ಎಲ್ಲ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಪ್ರಧಾನ ತಾಂತ್ರಿಕರು, ದೈವಜ್ಞರು, ಕೀರ್ತಿ ಪ್ರಸಾದ್ ಗುರೂಜಿಗಳಿಗೆ ಒಂದು ಕರೆ ಮಾಡಿ ತಿಳಿಸಿ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀಡ್ತಾರೆ. ಊಟ ಮಾಡುವಾಗ ಅಥವಾ ಏನಾದರೂ ತಿನ್ನುವಾಗ ನಿಮಗೆ ಅನೇಕ ಬಾರಿ ಕೂದಲು ಸಿಕ್ಕಿರಬಹುದು. ಶಾಸ್ತ್ರಗಳ ಪ್ರಕಾರ ಕೂದಲು ಸಿಕ್ಕಿರುವ ಆಹಾರವನ್ನು ನಾವು ಎಂದಿಗೂ ಸೇವಿಸಬಾರದು. ಇದು ರಾಹು ಮತ್ತು ಪಿತೃ ದೋಷವನ್ನು ಸೂಚಿಸುತ್ತದೆ. ನಾವು ಯಾವ ರೀತಿಯಾದ ಆಹಾರವನ್ನು ಸೇವಿಸುತ್ತೇವೋ ಅದೇ ರೀತಿ ನಮ್ಮ ಮನಸ್ಸು ಕೂಡ ಇರುತ್ತದೆ ಎನ್ನುವ ನಂಬಿಕೆ ಇರುತ್ತದೆ. ಯಾಕೆಂದರೆ ಆಹಾರವೇ ಜೀವನದ ಆಧಾರ. ಅದಕ್ಕಾಗಿ ಶಾಸ್ತ್ರಗಳಲ್ಲಿ ಆಹಾರ ಅಥವಾ ಧಾನ್ಯಗಳು ಮಹತ್ವ ಉಲ್ಲೇಖಿಸಲಾಗಿದೆ. ಇಷ್ಟೇ ಅಲ್ಲದೆ ಆಹಾರ ಸೇವನೆಗೆ ಸಂಬಂಧಿಸಿದ ಹಲವು ನಿಯಮಗಳನ್ನು ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ. ಆಹಾರದಲ್ಲಿ ಪದೇ ಪದೇ ಕೂದಲು ಕಾಣಿಸಿಕೊಳ್ಳುವುದರ ಅರ್ಥವೇನು ಅಂತ ನೋಡುವುದಾದರೆ, ಇದರಿಂದ ರಾಹು ದೋಷ ಉಂಟಾಗುವುದು ಖಚಿತ. ನೀವು ಯಾವುದೇ ಆಹಾರ ಸೇವಿಸುವಾಗ ನಿಮಗೆ ಪದೇ ಪದೇ ಕೂದಲು ಬಾಯಿಗೆ ಸಿಗುತ್ತಿದ್ದರೆ ಅಥವಾ ಕೂದಲು ಆಹಾರದಲ್ಲಿ ಕಾಣಿಸಿಕೊಂಡರೆ ಅಂತಹ ಆಹಾರವನ್ನು ನೀವು ಸೇವಿಸಲು ಹೋಗಲೇಬಾರದು. ಸೇವಿಸಲು ಹೋದಾಗ ಅನೇಕ ತೊಂದರೆಗಳು ಎದುರಾಗುವ ಸಾಧ್ಯತೆ ಇರುತ್ತೆ. ಕೆಲವರು ಕೂದಲನ್ನು ಪಕ್ಕಕ್ಕೆ ಇಟ್ಟು ಮತ್ತೆ ಆಹಾರವನ್ನು ಸೇವಿಸಲು ಪ್ರಾರಂಭ ಮಾಡುತ್ತಾರೆ. ಆದರೆ ಹೀಗೆ ಮಾಡೋಕ್ಕೆ ಹೋಗಬೇಡಿ. ತುಂಬ ರೋಗ ರುಜಿನಗಳು ಬರುವ ಸಾಧ್ಯತೆ ಕೂಡ ಇದರಿಂದ ಹೆಚ್ಚಾಗಿರುತ್ತೆ. ಕೂದಲಲ್ಲಿರುವ ಡ್ಯಾಂಡ್ರಫ್ಗಳು ನಿಮ್ಮ ಹೊಟ್ಟೆಗೆ ಸೇರಿದರೆ ಮುಗಿಯಿತು, ತುಂಬ ಕಷ್ಟ ಅನುಭವಿಸಬೇಕಾಗುತ್ತೆ. ಇಂತಹ ಸಮಸ್ಯೆಗಳು ಬಂದಾಗ ರಾಹುವಿನ ಪ್ರಭಾವವೂ ಸಹ ಹೆಚ್ಚಾಗಿ ನಿಮಗೆ ಕಾಣಿಸುತ್ತದೆ. ನಿಮ್ಮ ಜಾತಕದಲ್ಲಿ ರಾಹು ಕೆಟ್ಟ ಸ್ಥಾನದಲ್ಲಿದ್ದರೆ ಅಥವಾ ನಿಮಗೆ ರಾಹು ದೋಷವಿದ್ದರೆ ಪದೇ ಪದೇ ಆರೋಗ್ಯ ಸಮಸ್ಯೆಗಳು ಎದುರಿಸುವ ಸಾಧ್ಯತೆ ಕೂಡ ಹೆಚ್ಚಾಗಿ ಕಂಡುಬರುತ್ತದೆ. ನಿಮ್ಮ ಜಾತಕದಲ್ಲಿ ರಾಹು ಕೆಟ್ಟ ಸ್ಥಾನದಲ್ಲಿದ್ದರೆ ನಿಮಗೆ ಸಹ ಅನಾರೋಗ್ಯದ ಪರಿಸ್ಥಿತಿ ಎದುರಾಗಬಹುದು. ಹಣವನ್ನು ಕೈಯಲ್ಲಿ ಉಳಿಯಲು ರಾಹು ಎಂದಿಗೂ ಅನುಮತಿ ಕೊಡುವುದಿಲ್ಲ. ಆಹಾರದಲ್ಲಿ ಪದೇ ಪದೇ ಕೂದಲು ಸಿಗುವುದು ಕೇವಲ ರಾಹು ದೋಷಕ್ಕೆ ಮಾತ್ರ ಕಾರಣವಲ್ಲ, ಬದಲಾಗಿ ಇದರಿಂದ ಪಿತೃದೋಷ ಕೂಡ ಉಂಟಾಗುತ್ತದೆ. ನೀವು ತಿನ್ನಲು ಕುಳಿತಾಗ ಅಥವಾ ಕೈಯಲ್ಲಿ ಆಹಾರವನ್ನು ತೆಗೆದುಕೊಂಡು ಕೂದಲು ಕಾಣಿಸಿಕೊಂಡು ಅದು ಪಿತೃದೋಷದ ಸೂಚನೆಯಾಗುತ್ತದೆ. ಯಾವ ಮನೆಯಲ್ಲಿ ಪಿತೃದೋಷವಿರುತ್ತದೋ ಅಂತಹ ಮನೆಯಲ್ಲಿ ಆಹಾರ ಸೇವನೆ ಮಾಡುವಾಗ ಪದೇ ಪದೇ ಅಡಚಣೆಗಳು ಉಂಟಾಗುತ್ತದೆ. ನಿಮಗೂ ಹೀಗಾಗುತ್ತಿದ್ದರೆ ಊಟ ಮಾಡುವಾಗ ಕೂದಲು ಬಂದರೆ ತಕ್ಷಣ ರಾಹು ಮತ್ತು ಪಿತೃದೋಷಕ್ಕೆ ಸಂಬಂಧಿಸಿದ ಕ್ರಮಗಳನ್ನು ತೆಗೆದುಕೊಳ್ಳಿ. ಅಲ್ಲದೆ ಊಟ ಮಾಡುವಾಗ ನಿಮ್ಮ ಕೂದಲನ್ನು ಕಟ್ಟಿಕೊಳ್ಳಿ ಮತ್ತು ಅಡುಗೆ ಮಾಡುವಾಗ ಶುಚಿತ್ವವನ್ನು ಕಾಪಾಡಿಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ಕೂದಲು ಬಿಟ್ಟುಕೊಂಡು ಅಡುಗೆ ಮನೆಗೆ ಹೋಗಿ ಅಡುಗೆ ತಿಂಡಿಗಳನ್ನು ಮಾಡಲೇಬೇಡಿ ಮತ್ತು ಸೇವನೆ ಮಾಡಬೇಡಿ. ಇದರಿಂದ ರಾಹು ದೋಷ ಕೂಡ ಉಂಟಾಗುವ ಸಾಧ್ಯತೆ ಇರುತ್ತದೆ. ಮನಸ್ಸಿನಲ್ಲಿ ಆತಂಕ, ದುಗುಡಗಳು ಹೆಚ್ಚಾಗುತ್ತದೆ. ವಿನಾಕಾರಣ ಅಪರಾಧ ಮಾಡುವಂತಹ ಪರಿಸ್ಥಿತಿಗಳು ಎದುರಾಗುತ್ತೆ. ಇಂತಹ ದೋಷಗಳಿದ್ದರೆ ತಕ್ಷಣ ಪರಿಹಾರ ಮಾಡಿಸಿಕೊಳ್ಳಲು ಪ್ರಧಾನ ತಾಂತ್ರಿಕರು, ದೈವಜ್ಞರು, ಕೀರ್ತಿ ಪ್ರಸಾದ್ ಗುರೂಜಿಗಳಿಗೆ ಒಂದು ಕರೆ ಮಾಡಿ ಉಚಿತವಾಗಿ ನಿಮ್ಮ ಎಲ್ಲ ಸಮಸ್ಯೆಗೂ ಪರಿಹಾರವನ್ನು ನೀಡ್ತಾರೆ. ನಾಳೆ ಮತ್ತೊಂದು ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.